ಮಜಬಾ ಮಜ ಭಾರತ. ಏನ್ ಗುರು ಹಸಿ ಮರನೇ ಕಡಿತಿದ್ಯಾ, ತಪ್ಪಲ್ವಾ? ಹಾ, ಸರಿ ತಪ್ಪೆಲ್ಲ ಲೆಕ್ಕ ಹಾಕ್ತಾ ಕೂರ್ಬಾರ್ದು, ದುಡ್ಡು ಮಾಡ್ತಿರ್ಬೇಕಷ್ಟೇ. ತಪ್ಪು ಮಾಡಿದ್ರೆ ದೇವ್ರ ಬಂದ್ ಕಣ್ಕಿತ್ಕೋತಾನೆ. ಓಹ್, ಈಗ ನೀನ್ ಒಣಗಿದ್ ಮರನೇ ಕಟ್ ಮಾಡ್ತಿದ್ಯಾ, ದೇವ್ರು ಬಂದ್ ಚಪ್ಪಾಳೆನ ಹೊಡ್ದ? ಇಲ್ಲ, ಒಳ್ಳೇದ್ ಮಾಡ್ದಾಗ ಬಂದ್ ಚಪ್ಪಾಳೆ ಹೊಡಿದೇ ಇರೋ ದೇವ್ರು ಕೆಟ್ಟದ್ ಮಾಡ್ದಾಗ ಮಾತ್ರ ಬಂದ್ ಕಣ್ಚಿಸ್ತಾನ. ಹೋಗಲ್ಲೇ, ಹೋಗ್ ನಿನ್ ಕೆಲ್ಸ ನೋಡ್ಕೋ. ಅಯ್ಯೋ ಗುರು, ಇದ್ದಿದೆ ಒಂದ್ ಕೊಡ್ಲಿ. ಏನಾಯ್ತು? ಕೊಡ್ಲಿ ಬಾವಳಕ್ ಬಿದ್ದಾಯ್ತಾ? ಹೌದು. ಬಾರ ಇಲ್ಲಿ. ನಮ್ ಶೀತಲು ಒಂಥರ ದೇವಿ ಅವತಾರನೆ, ಅವ್ರನ್ನೇ ಬೇಡ್ಕೋ. ಶೀತಲ್ಲು ನನ್ ಡಾರ್ಲಿಂಗು, ದೇವಿ ಅಲ್ಲ. ಅದೇನ್ ಹೇಳ್ದೆ ಅಂದ್ರೆ, ಶೀತಲ್ ನನಗ್ ಡಾರ್ಲಿಂಗ್ ಅಂದೆ, ಶೀತಲ್ಗೆ ನಾನ್ ಡಾರ್ಲಿಂಗ್ ಅಂತ ಹೇಳುದ್ನಾ? ಯಾ ನಿನ್ನ. ಹಾ, ಇವಳು ಕೇಶ ರಾಶಿ ಸೌಂದರ್ಯಕ್ಕೆ ರಾಶಿ ರಾಶಿ ಬಳ್ಳಾರಿದ ಕಬ್ಬಿಣದ ಗಣಿನೇ ಬರಿಬಹುದು. ಇನ್ನೇಳು ಕಲ್ಲರ್ಗೆ ಕೋಲಾರ ಚಿನ್ನದ ಗಣಿನೇ ಬರಿಬಹುದು. ನಗುಗೆ ಇಡೀ ಮೈಸೂರ್ನೇ ಬರಿಬಹುದು. ಕಂದ, ವಾಟ್ಸ್ ಯುವರ್ ಪ್ರಾಬ್ಲಮ್? ಓಹೋ, ಇಂಗ್ಲಿಷ್ ಪ್ರಾಬ್ಲಮ್. ಕಂದ, ಏನಾಯ್ತು? ನನ್ ಕೊಡ್ಲಿ ಬಾವಿ ಒಳಗಡೆ ಬಿದ್ದೋಯ್ತು. ಇಸ್ ಇಟ್? ಜಸ್ಟ್ ಅ ಮಿನಿಟ್. ಕಂದ, ಈ 3 ಕೊಡಲಿಗಳಲ್ಲಿ ಯಾವ್ದು ನಿಂದು? ಕಬ್ಣದ್ದು. ಆಹಾ, ನಿನ್ನ ಹಾನೆಸ್ಟಿಗೆ ಮೆಚ್ಚಿ 3 ಕೊಡಲಿಗಳನ್ನು ನಿನಗೆ ಕೊಡುತ್ತಿದ್ದೇನೆ. ಹೌದಾ? ಹೌದು. ಗುರು, 3 ಕೊಡ್ಲಿನೂ ನಂಗೆ ಅಂತೆ. ಲಾ ನಿಂತ್ಕಳ ನಿಂತ್ಕಳ. ಅಲ್ಲೇ ಸೂಪರ್ ಐಡಿಯಾ. ಹಲೋ ಚಿನ್ನ, ಅರ್ಜೆಂಟ್ ಆಗಿ ಕಾಡಿಗೆ ಬಾ. ನಾನ್ ಚಿಕ್ಕವನಿದ್ದಾಗ ದೊಡ್ಡೋರು ಹೇಳೋರು, ಕಪ್ಪೆ ಕಲ್ಲು ಹೊಡಿಬೇಡ, ಮಾತ್ ಬರ್ದಿರೋ ಹೆಂಡತಿ ಸಿಗ್ತಾಳೆ ಅಂತ. ಆದ್ರೆ ನಂಗೆ ಈಗ ಅನಿಸ್ತಿದೆ, ನಾನ್ ಕಪ್ಪೆ ಕಲ್ಲು ಹೊಡಿಬೇಕಿತ್ತು. ನನ್ನ ಹೆಂಡತಿ ಎಷ್ಟು ಮಾತಾಡ್ತಿರ್ತಾಳೆ ಗೊತ್ತಾ? ಅವಳ ನಾಲ್ಗೆ ಎಷ್ಟು ಉದ್ದ ಇದೆ ಅಂದ್ರೆ, ಬೆನ್ನಲ್ಲಿ ನಾವೇ ಆದ್ರೆ ನಾಲ್ಗೆಲ್ಲೇ ಕೆರ್ಕೊಳ್ತಾಳೆ. ಹೋ ಬಂದ್ಯಾ ಚಿನ್ನ? ಯಾಕೆ ಚಿನ್ನ? ನನ್ನ ಯಾಕೆ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ದು? ಚ ಡೌಟ್ ಚಿನ್ನ ನಿನ್ಗೆ. ಅಗ್ನಿಸಾಕ್ಷಿ ಹೀರೋಯಿನ್ ಸನಿದಿದ್ದಾಳಲ್ಲ, ಇದೇ ಬಾವಿಯಲ್ಲಿ ನೀರ್ ತಗೊಳಕ್ ಬಂದಿದ್ಲು. ಹೌದಾ? ಹ್ಞೂ, ನೀನ್ ಅವ್ರ ದೊಡ್ಡ ಫ್ಯಾನ್ ಅಲ್ವಾ, ಅದಕ್ಕೆ ತೋರ್ಸೋಣ ಅಂತ ಕರ್ದೆ. ಬಾಬಾ ಬಾವಿ ನೋಡೋಣ. ನೋಡು, ಇದೇ ಬಾವಿ. ನಾ ಮೇಲ್ ಹತ್ ನೋಡ್ಲಾ? ಹ್ಞೂ, ಹತ್ತು. ಅದಕ್ಕೆ ತಾನೇ ಕರ್ದಿರೋದು. ನಂಗೇನು ಕಾಣಿಸ್ತಾನೆ ಇಲ್ಲ. ಕಾಣಿಸ್ತಿಲ್ವಾ? ಒಂದ್ ನಿಮಿಷ, ಸ್ವಲ್ಪ ಕುತ್ಕೊಂಡ್ ನೋಡಂತೆ. ಯಾಕೆ? ನೀರೆಷ್ಟು ತಿಳಿಯಾಗಿ ಕಾಣ್ತಿದೆ ಅಲ್ವಾ? ಮೀನು, ಕಪ್ಪೆ ಎಲ್ಲ ಕಾಣ್ತಿದೆ ಅಲ್ವಾ? ಹೌದು ರೀ. ಇನ್ ಸ್ವಲ್ಪ ಬಗ್ಗು. ಯಾಕೆ? ಈ ಕಪ್ಪೆನು ಕಾಣುತ್ತೆ. ಅಲ್ಲೊಂದ್ ಮೊಸಳೆಳು ಇದೆ. ಹಬ್ಬ, ಪೀಡೆ ತೊಲುತ್ತು. ಇವಾಗ ನೋಡಿ ನಾನು ಹೆಂಗ್ ಡವ್ ಮಾಡ್ತೀನಂತ. ಕಂದ, ಏನಾಯ್ತು? ನೆಟ್ವರ್ಕ್ ಇದೆ ನಿಮ್ಮ ಹತ್ರ? ಇದೆ. ಯಾಕೆ? ಸ್ವಲ್ಪ ಹಾಟ್ಸ್ಪಾಟ್ ಆನ್ ಮಾಡ್ತೀರಾ? ಓ ಎಸ್. ನಿಮ್ ಪಾಸ್ವರ್ಡ್? ತಥಾಸ್ತು. ಥ್ಯಾಂಕ್ ಯು. ಒಂದು ಸೆಲ್ಫಿ ತಗೊಳ್ಳೋಣ? ಓ ಎಸ್. ಸ್ಟೇಟಸ್ ಹಾಕೋಣ ಅಂತ
ಸೆಲ್ಫಿ ವಿತ್ ದೇವಿ ನಿಯರ್ ಹೆಲ್ ಹೆಂಗೆ? ಗೂಬೆ ನನ್ ಮಗನೇ, ಇದು ಹೆಲ್ಲಲ್ಲ ವೆಲ್ಲು. ಓ ಹೌದಾ, ಸರಿ ಸರಿ. ಕಂದ, ಏನಾಯ್ತು? ನನ್ನ ಹೆಂಡತಿ ಬಾಯ್ ಮಿಸ್ಟೇಕ್ ಆಗಿ ಬಾಯ್ ಒಳಗೆ ಬಿದ್ದೋದ್ಲು. ಕರೆಂಟ್ ಇಲ್ದೆ ಲೈಟ್ ಒಂದ್ ಸೆಕೆಂಡ್ ಉರಿಯಲ್ಲ, ಹಂಗೆ ಅವಳಿಲ್ದೆ ನಾನು ಒಂದ್ ಕ್ಷಣನೂ ಬದುಕಲ್ಲ. ಕಳ್ಳನ್ ಮಗನೇ, ನೀನೇ ಬೇಕು ಬೇಕಂತ ತಳ್ಳಿ ಬಾಯ್ ಮಿಸ್ಟೇಕ್ ಅಂತೇಳಿ ಡವ್ ಮಾಡ್ತಿದ್ಯಾ? ನಾನೇ ತಳ್ದಂತ ನೀವ್ ಹೆಂಗ್ ಹೇಳ್ತೀರಾ? ಈ ಕಾಡಲ್ಲಿ ಒಂದೇ ಒಂದ್ CC ಕ್ಯಾಮರಾ ಇಲ್ಲ. ಕಳ್ಳರ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಅದಕ್ಕೆ CCTV ಫುಟೇಜ್ ಬೇಕಾಗಿಲ್ಲ ಕಂದ. ನೀವು ಮ್ಯಾಚ್ ನೋಡ್ದೆ ಕಮೆಂಟ್ ಹೇಳ್ತಿದ್ದೀರಾ, ಇದು ತಪ್ಪು. ಇವಾಗ ಏನ್ ನನ್ನ ಹೆಂಡತಿನ ತಂದ್ಕೊಡಕ್ಕಾಗುತ್ತೋ ಇಲ್ವೋ? ಸರಿ ಸರಿ. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಎಸ್. ನನ್ನ ಹೆಂಡತಿ ಹೆಂಗಿರ್ತಾಳೆ ಗೊತ್ತಾ? ಹೇಗಿರ್ತಾಳೆ? ಐಶ್ವರ್ಯ ರೈನಾ ದಿನಕ್ 3 ಸಾಲಿ ಸೋಪ ಲದ್ದಿ ಉಜ್ಜಿ ತೊಳಿತಿದ್ದಿದ್ರೆ ಹೆಂಗಿರ್ತಿದ್ಲೋ ಹಂಗೆ ಇರ್ತಾಳೆ. ಕಂದ ಬಾ ಇಲ್ಲಿ. ಏ ಥು, ಒಳ್ಳೆ ಬರ್ಮಾ ಬಸಲ್ಲಿ ಡ್ಯಾಶ್ ಡ್ಯಾಶ್ ಮಾರೋನಾಗಿದ್ಯಾ? ನಿನಗೆ ಐಶ್ವರ್ಯ ರೈಗಿಂತ ಚೆನ್ನಾಗಿರೋ ಹುಡುಗಿ ಬೇಕಾ? ಯಾಕೆ ನಮ್ ರಾಘವೇಂದ್ರ ಆದ್ರೆ ಸಾಕಾಗಲ್ವಾ? ಹಲೋ ಹಲೋ, ನೋಡಿ ಗಂಟೆ ಆಯ್ತು. 10 ಕಳಿಸಿ ಇನ್ನು ಯಾವಾಗ ಕೆಲಸಕ್ಕೆ ಬರೋದು? ನೀವು ಹೇಳಿದ ಅರ್ಥ ಆಗಲ್ವಾ? ನಾಳೆ ಮನೇಲಿ ಕಾರ್ಯಕ್ರಮ ಇದೆ, ಇವತ್ತು ಸಂಜೆ ಒಳಗೆ ಎಲ್ಲಾ ಕೆಲಸ ಮುಗಿಬೇಕು. ಬೇಗ ಬಂದು ಪೇಂಟ್ ಹೊಡೆದು ಕೊಡಿ. ಓಕೆ ಓಕೆ ಓಕೆ. ಸ್ವಪ್ನ, ಏನಪ್ಪ? ಇಲ್ಲಿ ಬಾ. ಏನ್ಪ ಪದೇ ಪದೇ ಕರೀತಿಯಲ್ಲ? ಕೆಲಸದವ್ರಿಗೆ ಅಡಿಗೆ ಮಾಡೋದು ಬೇಡವಾ? ಕೆಲಸದವ್ರಿಗೆ ಅಡಿಗೆ ಮಾತ್ರ ಮಾಡಿದ್ರೆ ಸಾಕ? ಕೆಲಸದವ್ರು ಬರ್ಬೇಡವಾ? ಇನ್ನು ಯಾರು ಬಂದಿಲ್ವಾ? ಯಾರು ಬಂದಿಲ್ಲ. ಅಯ್ಯೋ, ಗಂಟೆ 10 ಆಯ್ತು, ಯಾವಾಗ ಬರ್ತಾರೆ ಇವ್ರು ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಛ, ಆ ಶಂಕರನಾದ್ರೂ ಬರ್ತಿದ್ರೆ ಚೆನ್ನಾಗಿರ್ತಿತ್ತು. ಅದೇನು ಸಂಕ್ರಾಂತಿ ಹೇಳುವಾಗ ಹಿಂಗೆ ಎಳೆಯುತ್ತೆ? ಅಲ್ಲ, ಅವ್ರು ಕಾಂಟ್ರಾಕ್ಟರ್ ಅಲ್ವಾ? ಹಾ. ಅವ್ರು ಬಂದ್ರೆ ಕೆಲಸ ಎಲ್ಲ ಫಾಸ್ಟ್ ಆಗಿ ಆಗುತ್ತಲ್ಲಪ್ಪ, ಅದಕ್ಕೆ. ಶಂಕರ ಬಂದ ಕೆಲಸ ಮಾಡ್ತಾನ? ಅವನ ಹೆಲ್ಪರ್ ಇದ್ದಾನೆ, ಅವನ್ ಬರ್ಬೇಕು. ಅವನ್ ಒಳ್ಳೆ ಕೆಲಸ ಮಾಡ್ತಾನೆ. ಅಪ್ಪ, ಒಂದ್ ಕೆಲಸ ಮಾಡೋಣ, ನೀನ್ ಫೋನ್ ಹಚ್ಕೊಡು, ನಾ ಮಾತಾಡ್ತೀನಿ, ಕರಿತೀನಿ ಅವನ್ನ. ಹಾಗೆ. ಬೇಡ, ನೀನು ಕರಿಬೇಡ, ನಾನು ಕರೆದಿದ್ದೀನಿ, ಈಗ ಬರ್ತಾನೆ. ನೀನ್ ಕರೆದ್ರೆ ಬರ್ತಾನೆ. ನಾನು ಹೊರಗೆ ಹೋಗಿ ಬರ್ತೀನಿ. ಶಂಕರ ಬಂದ್ರೆ ಕೂಡ ಕಲಿಬೇಕು, ನಾನು ಕೂಡ್ಲೆ ಕರಿಬೇಕು. ಆಯ್ತು. ಮತ್ತೆ ಇದಕ್ಕೆಲ್ಲ ಪೇಂಟ್ ಒಳಗೆ ಎಲ್ಲಿ ಬೇಕಿತ್ತು? ಹೇಳ್ತೀನಿ. ಬಂದ್ರೆ ಕರಿ, ನಾನು ಹೊರಗಿದ್ದೀನಿ. ಯಾರು ಬರ್ದಿದ್ರು ಪರವಾಗಿಲ್ಲ, ಆ ಶಂಕರ ಮಾತ್ರ ಬರ್ಬೇಕಿತ್ತಪ್ಪ. ಲೋ ಶಂಕರ, ಇಡೀ ಊರ್ನ ಮನೆಗೆ ಹೋಗಿ ಗೋಡೆಗೆಲ್ಲ ಬಣ್ಣ ಹೊಡಿತಿಯಲ್ಲ, ಇಲ್ಲೊಂದು ಪುಟ್ಟ ಹೃದಯ ಇದೆ ಕಣೋ, ಇದಕ್ಕೂ ಸ್ವಲ್ಪ ಬಣ್ಣ ಹಚ್ಬಾರ್ದ ನಿಂಗೆ? ನಿಮ್ಗೊಂದು ವಿಷಯ ಗೊತ್ತಾ? ನಮ್ ಶಂಕರ ಹೇಗಿದ್ದಾನಂದ್ರೆ ನೋಡಕ್ಕಂತೂ ಸಖತ್ತಾಗಿದ್ದಾನೆ. ಅದ್ ಬಿಡಿ, ತಲೆಯಲ್ಲಿ ಕೂದ್ಲು ಇಲ್ಲಂದ್ರು ದಪ್ಪ ಮೀಸಿಗೆ, ದೊಡ್ಡ ಕಣ್ಣು, ವಾವ್! ನಾನಂಗೂ ಬೋಲ್ಡ್ ಆಗ್ಬಿಟ್ಟಿದೀನಿ. ಎಷ್ಟು ಪ್ರೀತಿ ಮಾಡ್ತೀನಂದ್ರೆ ನನ್ಗೆ ಅವನಂದ್ರೆ ತುಂಬಾ ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ. ಹಲೋ, ನಂಗೂ ಹಾಗೆ ಅನಿಸಿದೆ, ಹಂಗೆ ಹಾಗೆ ಅನಿಸುತ್ತೆ. ಇವತ್ತು ನಾನು ಪೆಟ್ಟು ತಿನ್ನೋದು ಗ್ಯಾರಂಟಿ. ಎಲ್ಲಿದ್ದಿ ಮಾರೆ? ಬೇಗ ಬಂದು ಪಾಯಿಂಟ್ ಹೊಡಿಯ ಇಲ್ಲಿ. ಅವ್ರು ಫೋನ್ ಮಾಡಿ ನಂಗೆ ಬೈತಾ ಇದ್ದಾರೆ ಈಗ. ಮತ್ತೆ ನೀನ್ ಒಬ್ಬನೇ ಇರುದಿಲ್ಲ, 2 ಜನ ಅಲ್ಲಿ ಹೋಗಿದ್ದಾರೆ ಬೇರೆ ಸೈಟಿಗೆ. ಬೇಗ ಬಂದು ಬಿಡು. ಕರ್ಮ ಕಾಂಡ. ಅಪ್ಪ ಇದ್ದಾರಾ? ಇಲ್ಲ, ತೋಟಕ್ಕೆ ಹೋದ್ರು. ಒಳ್ಳೇದಾಯ್ತು ಬಿಡಿ. ಹೌದೌದು, ಏನಿಲ್ಲ. ಮತ್ತೆ ಹೇಳಿ. ತುಂಬಾ ಮಾತಾಡೋದಿತ್ತು. ಮಾತಾಡಿ, ಐ ಆಮ್ ಫ್ರೀ. ಯಾಕೋ ನನ್ನ ಈ ತರ ಕಾಡ್ತೀಯಾ? ಬಣ್ಣ ಹಚ್ಚೋಕಂತ ಬಂದ್ಯಲ್ಲ, ಸ್ವಲ್ಪ ಈ ಹೃದಯಕ್ಕೂ ಬಣ್ಣ ಹಚ್ಚೋ. ಏನಾದ್ರೂ ಹೇಳಿದ್ರಾ? ಇಲ್ಲ, ಎಲ್ಲ ಗೋಡೆಗೂ ಬಣ್ಣ ಬಳಿತೀರಲ್ಲ, ನನ್ನ ಬೆಡ್ರೂಮ್ಗೆ ಸ್ವಲ್ಪ ಟಚ್ ಅಪ್ ಇತ್ತು, ಮಾಡ್ತೀರಾ? ಟಚ್ ಅಪ್ ತಾನೇ? ಮಾಡೋ ಬಿಡಿ.
ಚೆಕ್ ಮಾಡೋಣ. ನಿಮ್ಮ ಬೆಡ್ರೂಮ್ ಅಲ್ಲ, ತುಂಬಾ ಚಂದ ಕಾಣಬೇಕು. ಅದು ನಿಮ್ಮ ಬೆಡ್ರೂಮಿಗೆ ಫ್ರಂಟ್ ವಾಲ್ ಅಂದ್ರೆ ಗೋಡೆಗೆ ಒಂದು ಹಳದಿ ಬಣ್ಣ ಹೊಡೆಯುವ, ಓಕೆನಾ? ಈ ಕಡೆಗೆ ಒಂದು ಬ್ಲೂ ಕಲರ್ ಅಂದ್ರೆ ನೀಲಿ ಬಣ್ಣ ಹೊಡೆಯುವ, ಓಕೆ? ಹಾಗೆ ಬ್ಯಾಕಿಗೆ ಫುಲ್ ಒಂದು ಪಿಂಕ್ ಬಣ್ಣ ಹೊಡಿ, ಓಕೆ? ಎಂತ ಮಾಡ್ತೀರಿ? ಮಾತಾಡ್ಬೇಡಿ, ನಾವು ಬಣ್ಣ ಹೊಡಿತಾ ಇದ್ದೇವೆ. ರೀ, ನೀವು ಅಲ್ಲಿಗೆ ಬಣ್ಣ ಹೇಳಿದ್ರಲ್ಲ, ಕೆಂಪಲ್ಲ ಹೇಳಿದ್ದು ನೀವು. ಅದೇ ಅಲ್ಲಿಗೆ ಬಣ್ಣ ಯಾವುದು ಅಂತ ನಾನು ಅವರಿಗೆ ಹೇಳ್ತಾ ಇದ್ದೆ. ಬಣ್ಣ ಯಾವ್ದಂತ ನೀವು ತೋರಿಸುದಲ್ಲ? ಹೇಳ್ತಾ ಇದ್ದೆ. ಕೆಲಸ ಎಲ್ಲ ಆಯ್ತಾ? ಕೆಲಸ ಆಗ್ತಾ ಇತ್ತು. ಇದಕ್ಕೆ ಪೇಂಟ್ ಹೊಡೆದಾಯ್ತು. ಇದಕ್ಕೆ ಆ ಪೇಂಟ್ ಬಾಕಿ ಇದೆ, ಸಂಜೆ ಒಳಗೆ ಮುಗಿಸ್ಬೇಕು ಎಲ್ಲ. ಮುಗಿಸು, ಇವತ್ತು ಮುಗಿಸು ಸರ್. ಅವ್ನು ಬರ್ತಾನೆ ಈಗ. ನಾನು ಫೋನ್ ಮಾಡ್ತೇನೆ. ಒಂದ್ ನಿಮಿಷ, ನಿಮ್ಗೆ ಚಾನ ಕಾಫಿನಾ? ಅಲ್ಲ, ನೀನು ಎಲ್ಲಿದ್ದಿ? ಬೇಗ ಬಾ ಮಾರ. ಇಲ್ಲಿ ಇಲ್ಲಿ ಕೆಲಸ ಇಲ್ಲ, ಬಾಕಿ ಇಲ್ಲ ಇಲ್ಲಿ. ಬೇಗ ಬಾ. ಬರ್ತಾ ಇದ್ದೇನೆ. ಬಂದ ಪುಣ್ಯಾತ್ಮ. ಎಂತ ಕೆಲಸಕ್ಕೆ ಬಂದ? ಕೆಲಸ ಬಗ್ಗೆ ಬಂದದೆ. ಹೇಳಾಗಿ ಬಂದಲ್ಲ, ಸಂಜೆ ಒಳಗೆ ಎಲ್ಲ ಮುಗಿಸ್ಬೇಕು. ಬರ್ತೇನೆ. ಕೆಲಸ ಬಾಕಿ ಇಟ್ರೆ ಸಂಬಳ ಸಿಗಲ್ಲ, ಹಣ ಕೊಡಲ್ಲ ನಿಂಗೆ. ಸರಿ ಮಾಡಿ. ಒಮ್ಮೆ ಹೋಗ ಕೆಲಸ ಇಲ್ಲ ಹೋಗ. ಹಾಗೆ ಬರ್ತೇನೆ. ಸಂಜೆ ಒಳಗೆ ಎಲ್ಲ ಮುಗಿಸ್ಬೇಕು. ಕೆಲಸ ಮಾಡು ಮಾರೆ. ನನ್ನ ಬೈಗಳು ಸಿಗುವಾಗ ಮಾಡಬೇಡ್ರಿ. ಹಂಗೆ ಕೂಲಾಗಿ ಹೇಳಿ.